ನೀವು ನಿನ್ ಗಂಡ ಪಟಾಕಿ ತನ್ನಿ. ಏನಂದ್ರಿ? ಪಟಾಕಿ ತನ್ನಿ ಅಂದೆ. ಹಾ, ಅಯ್ಯೋ, ಕೇಳಿಸ್ತಿಲ್ಲ, ಸರಿಯಾಗಿ ಹೇಳಿ. ಪಟಾಕಿ ಪಟಾಕಿ. ಆ ಅಯ್ಯೋ, ಇವಳು ಕ್ಯೂಡಿ ಅನ್ಸುತ್ತೆ. ಏನು ನನ್ನೇ ಕಿವುಡು ಅಂತ ಹೇಳ್ತೀರಾ? ಜೋರಾಗಿ ಪಟಾಕಿ ಅಂತ ಬಡ್ಕೊಂಡೆ, ಅದು ಕೇಳಿಸ್ಲಿಲ್ಲ. ಕ್ಯೂಡಿ ಅಂದಿದ್ ಮಾತ್ರ ಕೇಳಿಸ್ಬಿಡ್ತಾ? ಪಟಾಕಿ ಹೊಡಿಬಾರ್ದು. ಯಾಕೆ? ಹೊಗೆಯಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಸೌಂಡ್ ಇಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಹೌದು, ವರ್ಷ ಪೂರ್ತಿ ಕಾರು, ಲಾರಿ, ಬಸ್ ಓಡಾಡುತ್ತಲ್ಲ, ಅದರಿಂದ ಗಾಳಿ ಹಾರಾಗಲ್ವಾ? ಅವೆಲ್ಲ ಜೀವನಕ್ಕೆ ಅವಶ್ಯಕತೆ ಇರೋದು, ಅದೆಲ್ಲ ಇಲ್ದೆ ಬದುಕಕ್ ಆಗೋಲ್ಲ. ಯಾಕೆ ಅದೆಲ್ಲ ಇಲ್ದೆ ನಾವ್ ಬದುಕಿಲ್ವಾ? ನಮ್ ಕಾಲದಲ್ಲಿ ಎತ್ತಿನ ಗಾಡಿ ಇಲ್ಲೇ ಓಡಾಡಿದ್ದು. ಆಗ ನೀವು ದಿನಕ್ಕೆ 10 ಕಿಲೋಮೀಟರ್ ಹೋಗ್ತಾ ಇದ್ರಿ, ಆದ್ರೆ ಈಗ ದಿನಕ್ಕೆ 10,000 ಕಿಲೋಮೀಟರ್ ಹೋಗ್ತೀವಿ, ಗೊತ್ತಾ? ಕಾಲಕ್ಕೆ ತಕ್ಕಂಗೆ ಆಚಾರ ವಿಚಾರಗಳು ಬದಲಾಗ್ಬೇಕು. ನೋಡು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ದೀಪಾವಳಿ ದಿನ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿಬೇಕು. ನಿಮಗೆ ಯಾವ ಪಟಾಕಿ ಬೇಕು ಹೇಳಿ? ನಂಗೆ ಲಕ್ಷ್ಮಿ ಪಟಾಕಿ, ಆಟಮ್ ಬಾಂಬು, 1000 ವಾಲ, 10,000 ವಾಲ ಎಲ್ಲ ಬೇಕು. ಅಷ್ಟೇ ತಾನೇ? ಈಗ ನೋಡಿ, ಲಕ್ಷ್ಮಿ ಪಟಾಕಿ ಬೇಕು ಅಂದ್ರಲ್ಲ, 1000 ವಾಲ, 10,000 ವಾಲ. ರಾಕೆಟ್ ಬೇಕಾ? ಹೆಂಗೆ? ಈಗ ಎಲ್ಲ ಮೊಬೈಲಲ್ಲೇ. ಮಗನು ಮೊಬೈಲ್ ಅಲ್ಲೇ ಇಟ್ಬಿಡ್ರೆ ಮೊಬೈಲ್ಗೆ ಬಾನಂತನ ಮಾಡ್ಬಿಡಿ. ಲೇ, ಫೋಟೋದಲ್ಲಿ ಊಟ ನೋಡಿದ್ರೆ ಹೊಟ್ಟೆ ತುಂಬುತ್ತಾನೆ, ಅದೆಲ್ಲ ಗೊತ್ತಿಲ್ಲ. ನಿಜವಾದ ಪಟಾಕಿ ಬೇಕು. ನಿಜವಾದ ಪಟಾಕಿ ಸಿಡಿದ್ರೆ ಕೈ ಕಾಲ್ ಗಾಯ ಆಗುತ್ತೆ. ಪಟಾಕಿ ಕೊಟ್ಟಿಲ್ಲ ಅಂದ್ರೆ ನಾನು ಮನೆನ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಹೆಂಗ್ ಮಾಡ್ತೀಯಾ? ಗ್ಯಾಸ್ ಸಿಲಿಂಡರ್ ಅನ್ಸ್ಬಿಡ್ತೀನಿ.